ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ವರದಿಯನ್ನು ತೋರಿಸ್ಬೇಕು. ಯಾಕಂದರೆ ಒಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರು ಸ್ವತಃ ತಾನು ಅಲ್ಲಿ ಹೋಗಿ ಎಲೆಕ್ಷನ್ ನಿಲ್ತೀನಿ ಅನ್ನೋಂಥ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಂತರೆ ಅವ್ರು ಗೆದ್ದರೆ ಓಕೆ, ಗೆಲ್ಲದೆ ಇದ್ದರೆ ಏನು ಪರಿಸ್ಥಿತಿ ಅನ್ನೋಂಥ ಪ್ರಶ್ನೆ ಇದ್ದೇ ಇರುತ್ತೆ. ಅದೇ ಸಂದರ್ಭದಲ್ಲಿನೇ ಉಪಮುಖ್ಯಮಂತ್ರಿ ಸ್ಥಾನಮಾನ ನಮಗೂ ಬೇಕು, ನಮ್ಮ ಸಮುದಾಯಗಳಿಗೂ ಬೇಕು ಅನ್ನುವಂತಹ ಕೂಗು ಕಾಂಗ್ರೆಸ್ನಲ್ಲಿನೇ ಶುರುವಾಗಿರುವಂಥದ್ದು. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸೋತಿರೋ ಡಿಕೆ ಬ್ರದರ್ಸ್ಗೆ ಇದೀಗ ಚನ್ನಪಟ್ಟಣದಲ್ಲಿ ಪ್ರತಿಷ್ಠೆ. ಒಂದು ವೇಳೆ ಚನ್ನಪಟ್ಟಣವೂ ಕೈಬಿಟ್ಟು ಹೋದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಇಮೇಜ್ಗೆ ಧಕ್ಕೆ ಆಗೋದು ನಿಶ್ಚಿತ. ಉಪಮುಖ್ಯಮಂತ್ರಿ ಪಟ್ಟಕ್ಕೂ ಕುತ್ತು ಬಂದರೂ ಅಚ್ಚರಿಯಿಲ್ಲ. ಹಾಗಾಗಿ ರಾಜ್ಯದ ಸರ್ವ ಸಮುದಾಯಗಳ ನಾಯಕರಿಂದ ಇದೀಗ ಸಮುದಾಯಕ್ಕೊಂದು ಉಪಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆ ಕೇಳುತ್ತಿದೆ. ಮೊನ್ನೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಆಯಿತು. ಇದೀಗ ಕೆಎನ್ ರಾಜಣ್ಣ ಸರದಿ. ರಾಜ್ಯದಲ್ಲಿ ಸಮುದಾಯ ಆಧಾರಿತ ಡಿಸಿಎಂ ಹುದ್ದೆ ಆಗಬೇಕು ಎಂಬುದು ರಾಜಣ್ಣ ಮನವಿ. ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರಲಿಲ್ಲ. ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ, ಮತ್ತು ಭಾಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ. ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರು ಕೂಡ ಇರ್ತೇವೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತಿಗೆ ಸ್ವಪಕ್ಷದಲ್ಲೇ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅಲ್ಲ, ಎಲ್ಲಾ ಸಮುದಾಯಕ್ಕೂ ಕೊಡಬೇಕಲ್ಲ. ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಎಲ್ಲಾ ಸಮುದಾಯದವರು ಅರ್ಹತೆ ಇದೆ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದರೆ DCM ಮಾಡೋದ್ರಿಂದಾನೇ ಎಲ್ಲಾನು ಆಗುತ್ತೆ ಅಂದಿದ್ರೆ ಮತ್ತೆ CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ DCM ಆಗ್ಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದ್ ಸೈಡ್ ಆಗುತ್ತೆ ಅಂದಿದ್ರೆ ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ಹೈಕಮಾಂಡ್ ಏನು ಯಾವ್ದ್ರ ಬಗ್ಗೆ ಹೇಳಿಲ್ಲ. ಅವ್ರವ್ರ ವೈಯಕ್ತಿಕ ಕೇಳ್ಬೋದು, ಯಾರು ಬೇಕಿದ್ರೆ ಏನ್ ಬೇಕಿದ್ರೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಸೊ ದೇರ್ ಇಸ್ ನಥಿಂಗ್ ಮಚ್ ಅಬೌಟ್ ದಟ್. ಕರೆದು ಕೊಟ್ರೆ ಯಾರು ಒಲ್ಲೆತ್ತಾರೆ? ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಐತಿ. ಅವ್ರು ಸಲಹೆ ಹೇಳಿದ್ದಾರೆ, ಎಲ್ಲರಿಗೆ ಎಲ್ಲ ಜಾತಿ ಜನಾಂಗದವರು ಒಂದು ಅಧಿಕಾರ ಇದರಲ್ಲಿ ಇರಬೇಕು. ತನ್ಮೂಲಕ ಆ ಸಮಾಜಗಳಿಗೆ ನ್ಯಾಯ ಕೊಡ್ಸೋಕೆ ಶಕ್ತಿ ಇದೆ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಸರ್ವ ಜನಾಂಗಕ್ಕೂ ಅವಕಾಶ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸದ್ಯದಲ್ಲೇ ಕೆಲ ಹಿರಿಯ ಸಚಿವರ ಸಭೆಗೆ ತಯಾರಿ ನಡೆದಿದೆ. ಸಮಾನ ಮನಸ್ಕ ಸಚಿವರೆಲ್ಲರೂ ಒಂದೆಡೆ ಸೇರಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನ ಆಗ್ತಿದೆ. ಲೋಕಸಭೆಯಲ್ಲಿ ಆಗಿರೋ ಮೈತ್ರಿ ಕಮಾಲನ್ನ ತಡೆಯೋದೇ ಇದರ ಮುಖ್ಯ ಉದ್ದೇಶ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ಹೆಚ್ಚುವರಿ DCM ಸೃಷ್ಟಿ ಅನಿವಾರ್ಯ ಅನ್ನೋದು ಸಚಿವರ ವಾದ. ದಲಿತ, ಮುಸ್ಲಿಂ, ವೀರಶೈವ ಸಮುದಾಯಗಳಿಗೆ ಆದ್ಯತೆ ನೀಡಿದ ಬಲವು ಚುನಾವಣೆಗೆ ಸಹಕಾರಿಯಾಗಲಿದೆ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ನೇರವಾಗಿ ಹೈಕಮಾಂಡ್ ಮುಂದೆಯೇ ಇಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆ ನಂತರ ಇದೆಲ್ಲ ನೋಡೋಣ ಎಂದಿದ್ದ ಹೈಕಮಾಂಡ್ಗೆ ಈಗಿಂದಲೇ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದೆ ಒಂದು ಟೀಮ್. ಇದು ಸಹಜವಾಗೇ ಡಿಕೆ ಶಿವಕುಮಾರ್ ಬಣದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಈ ಮಧ್ಯೆ DCM ಹುದ್ದೆ ಫೈಟ್ಗೆ ಕಾಂಗ್ರೆಸ್ ಕಾಲೆಳೆದಿದೆ ಬಿಜೆಪಿ. ಸರ್ಕಾರದ ಆಡಳಿತದಲ್ಲಿ ದಿನ ಬೆಳಗಾದರೆ DCM ಹುದ್ದೆಗಾಗಿ ಕಿತ್ತಾಟ, ಸಚಿವ ಸ್ಥಾನಕ್ಕಾಗಿ ಗುದ್ದಾಟ, ಅನುದಾನಕ್ಕಾಗಿ ಶಾಸಕರ ಹೋರಾಟ, ಲೂಟಿ ಮಾಡುವುದಕ್ಕೆ ನಿರಂತರ ಪೈಪೋಟಿ. ಕನ್ನಡಿಗರ ಕಲ್ಯಾಣ ಮರೆತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿನ ಕಾದಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಬಣ ರಾಜಕೀಯ ಒಳಜಗಳ ಒಂದು ದಿನ ವಿಸ್ಫೋಟಗೊಂಡು ಸರ್ಕಾರ ಪತನಗೊಳ್ಳುವುದು ಗ್ಯಾರಂಟಿ ಎಂದು ಪೋಸ್ಟ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಪ್ರತಿಪಕ್ಷದವರು ಸರ್ಕಾರ ಉದುರಿ ಬೀಳುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ DCM ಹುದ್ದೆಯ ಮೊದಲ ಅರ್ಜಿ ಬರೆದಂಥವರು ರಾಜಣ್ಣ ಅವರು ಈಗ ಹೇಳ್ತಾ ಇದ್ದಾರೆ, ಎಲ್ಲ ಸಮುದಾಯದವ್ರಿಗೂ ಕೂಡ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳಿ. ಹಿಂದೆಯೇ ಅವರು ಈ ಅರ್ಜಿಯನ್ನು ಬರೆದಿದ್ರು, DCM ಹುದ್ದೆಯನ್ನು ಹಂಚಿಕೆ ಮಾಡಬೇಕು, ಎಲ್ಲ ಸಮುದಾಯಗಳಿಗೆ ಕೊಡಬೇಕು, 3, 4, 5 ಈ ಥರದ ಮಾತುಗಳು ಬಂದಂಥವರು ರಾಜಣ್ಣವರು. ಸ್ವತಃ ತಮ್ಮ ಜಿಲ್ಲೆಯಲ್ಲಿ ಮಾತ್ರ ಪಕ್ಷವನ್ನು ಗೆಲ್ಲಿಸೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗದೇ ಇರುವಂಥದ್ದು ಮತ್ತೊಂದು ರಾಜಕೀಯದ ಬೆಳವಣಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಳಿರುವಂಥದ್ದು. ನಿಖಿತ್ ರಾಜ್ ಮೌರ್ಯ ಅವರೇ, ಇಲ್ಲಿ ಯಾವ ಸ್ವರೂಪದಲ್ಲಿ ಈಗ ಉಪಮುಖ್ಯಮಂತ್ರಿ ಆಗುತ್ತೆ ಅಂತ ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನ ಕೇಳ್ತಾರೆ, ಎಷ್ಟು ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಅವತ್ತು ಹಿಂದೆ ಕಳೆದ ಬಾರಿ ಕೇಳಿದಾಗ ಇಲ್ಲ ಈಗ ಬೇಡ, ಸದ್ಯಕ್ಕೆ ಸುಮ್ಮನಿರಿ ಅಂತೇಳಿ ಖರ್ಗೆ ಅವರು ಹೇಳಿದರು ಅನ್ನೋಂಥ ಮಾತನ್ನು ಕೇಳಿದ್ರು. ಮತ್ತು ಖರ್ಗೆ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡಿದರು, ಅವಾಗ ಕೂಡ ಎಲೆಕ್ಷನ್ ಟೈಮ್ ಇದು ಯಾರು ಕೂಡ ಇಂಥವ್ರು ಮಾತಾಡಬಾರ್ದು ಅಂತ ಹೇಳಿದರು.
ಈಗ ಎಲೆಕ್ಷನ್ ಮುಗಿದಿದೆ, ಸೊ ಕಾಲ ಹತ್ತಿರ ಬಂದಿದೆ ಅಂತಲ್ಲ. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಸರ್, ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ಭಾಳ ಮುಖ್ಯವಾಗಿ ಏನು ಅಂದರೆ ಇದೊಂದು ಸರ್ಕಾರ ಅನೇಕ ಚುನಾವಣೆಗಳನ್ನು ಮೇಲಿದ್ದ ಮೇಲೆ ಫೇಸ್ ಮಾಡ್ತಾನೆ ಇರ್ತದೆ. ಉಪಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತದೆ. ಚುನಾವಣೆ ಅನ್ನೋ ಕಾರಣಕ್ಕೋಸ್ಕರ ಇದು ಸುಮ್ಮನೆ ಇರಿ ಅಂತಲ್ಲ. ಒಂದೇನು ಅಂದರೆ ಪಕ್ಷಕ್ಕೆ ತಂದೆ ಆದಂಥ ಒಂದಷ್ಟು ನಿಯಮಗಳಿರ್ತವೆ. ಯಾವುದನ್ನು ನಾವು ಒಳಗಡೆ ಮಾತಾಡಬೇಕು ಅದನ್ನು ಒಳಗಡೆ ಮಾತಾಡ್ತೀವಿ, ಯಾವುದನ್ನು ಹೊರಗಡೆ ಸಾರ್ವಜನಿಕವಾಗಿ ಮಾತಾಡಬೇಕು ಅದನ್ನು ಸಾರ್ವಜನಿಕವಾಗಿ ಮಾತಾಡೋಣ. ಸೊ ಒಳಗೆ ಮಾತಾಡೋಣ ಅಂತ ಅಷ್ಟೇ ಅದು. ಸೊ ಅದು ಚುನಾವಣೆ ಆಗಿದ ತಕ್ಷಣ ಮತ್ತೆ ಮಾತಾಡಬೇಕು ಅಂತ ಹಾಗಲ್ಲ, ಅದು ಒಳಗಡೆ ನಾವು ಕೂತು ಮಾತಾಡೋಣ ಇರಿ ಅಂತ. ಸೊ ಹೀಗಾಗಿ ನನಗನ್ಸುತ್ತೆ ಬಹುಶಃ ಎಲ್ಲರೂ ಇದಕ್ಕಾಗಲಿ ಪ್ರತಿಕ್ರಿಯಿಸಿದರು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರತಿಕ್ರಿಯಿಸಿದರು, ಇದೇ ಮಾತಿಗೆ ಶಿವಕುಮಾರ್ ಸಾಹೇಬರು ಪ್ರತಿಕ್ರಿಯಿಸಿದರು, ಇವರು ಪ್ರತಿಕ್ರಿಯಿಸಿದರು, ತಿಮ್ಮಾಪುರ ಅವರು ಪ್ರತಿಕ್ರಿಯಿಸಿದರು, ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯಿಸಿದರು. ಎಲ್ಲರ ಪ್ರತಿಕ್ರಿಯೆ ಕೂಡ ಏನಿತ್ತು, ಪಕ್ಷ ತೀರ್ಮಾನ ಏನು ಮಾಡುತ್ತೆ ಅದರಂತೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ನೀವು ಹೇಳಿದ ಮಾತು ಭಾರಿ ಒಂದು ಜೋಕ್ ನೆನಪಾಯ್ತು ನನಗೆ. ಇವಾಗಲೇ ಇದೇನೋ ಉದುರು ಬೀಳುತ್ತೆ ಅಂತೇನೋ ಒಂದು ಪದವನ್ನು ಬಳಸಿದ್ರಿ ನೀವು. ಬಹುಶಃ ಅದು ನನಗೆ ನೆನಪಾದಾಗ ಹಿಂದೆ JH ಪಟೇಲ್ರು ಕೂಡ BJP ಅವರು ಟ್ವೀಟ್ ಇತ್ತಲ್ಲ, ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಇವರು ಕಚ್ಚಾಟದಲ್ಲಿ ಬೀಳುತ್ತೆ ಅಂತ BJP ಅವರು ಟ್ವೀಟ್ ಮಾಡಿ ನೋಡ್ತಾರೆ. 135 ಸಂಖ್ಯೆಗಳನ್ನು ತಗೊಂಡು ಗೆದ್ದಿರುವಂಥ ಕಾಂಗ್ರೆಸ್ ಸರ್ಕಾರನ BJP ಅವರು ಇನ್ನೂ ಅದೇ ಭ್ರಮೆಯಲ್ಲಿದ್ದಾರೆ, ಅಲ್ಲಿ ಇಲ್ಲಿ ಬೀಳಿಸ್ದಂಗೆ ಇಲ್ಲೂ ಬೀಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅಲ್ಲ, ಅವ್ರು ಬೀಳಿಸುವ ರೀತಿಯಲ್ಲಿ ನೀವು ಕೂಡ ಮಾತಾಡ್ತಿರ್ತೀರಲ್ಲ ಅಂತ. ನಾವು ಹಿಂಗೇನೆ ಇರೋದು ಅಂತ ತೋರಿಸ್ಕೊಂಡು ನೋಡಿದ್ರೆ ಇಲ್ಲ 5 ವರ್ಷದ ನಾಟಕಕ್ಕೆ, ರಾಜಕೀಯದ ನಾಟಕಕ್ಕೆ ಜನ ಕಳಿಸಲಿಲ್ಲ ನಿಮ್ಮನ್ನ, ಅಧಿಕಾರ ನಡೆಸಿಯಿಂದ ಕಳಿಸಿದ್ದು. ಅಧಿಕಾರ ನಡೆಸಬೇಕಲ್ವೇ? ಅದು ಬಿಟ್ಬಿಟ್ಟು 6 ತಿಂಗಳಿಗೆ 3 ತಿಂಗಳಿಗಿಂತ ಶುರು ಆಗಿತ್ತು. ಫಸ್ಟ್ ಅರ್ಜಿಯನ್ನ ಹಾಕದಂತವ್ರು ನಾನು ಹೇಳಿದ್ನಲ್ಲ, ಫಸ್ಟ್ 3 ತಿಂಗಳಲ್ಲೇ ಶುರು ಮಾಡಿದ್ರು DCM ಶುರು ಆಗಬೇಕು ಅಂತ ಹೇಳುವಂಥದ್ದು. ಇದಕ್ಕಾಗಿ ನಿಮ್ಮನ್ನ ಜನ ಕಳಿಸಿದ್ರೇನು? ರಾಜ್ಯದಲ್ಲಿ ಆಡಳಿತ ನಡೆಸಿದ್ರಿ. 135 ಕೊಟ್ಟ ತಕ್ಷಣ 135 ಭಾಗಗಳಾಗಬಾರ್ದಲ್ವಾ? ನಮಗೆ 135 ಸೀಟ್ ಕೊಟ್ಟಿದ್ದಕ್ಕಾಗಿ ಖಂಡಿತವಾಗಿಯೂ ಜನ ಯಾವುದೇ ಅನ್ಯಾಯಕ್ಕೊಳಗಾಗಿಲ್ಲ. ಕರ್ನಾಟಕ ಜನರಿಗೆ ಇವತ್ತು ಉಚಿತವಾದ ವಿದ್ಯುತ್ ಸಿಕ್ಕಿದೆ, ಕರ್ನಾಟಕ ಜನರಿಗೆ ಹೆಣ್ಣು ಮಕ್ಕಳಿಗೆ ಉಚಿತವಾದ ಬಸ್ ಸಿಕ್ಕಿದೆ, ಈ ರಾಜ್ಯದ ಬಡ ಮಹಿಳೆಯರ ಅಕೌಂಟಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಹಣ ಹೋಗ್ತಾ ಇದೆ, ಇವತ್ತು 5 kg ಅಕ್ಕಿ ಮತ್ತು 5 kgಗೆ ಹಣ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣಕಾರಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೊರಟಂತ ಸರ್ಕಾರ ನಿರುದ್ಯೋಗಿ ಯುವಕರಿಗೆ ಅವರ ಅಕೌಂಟಿಗೆ 3,000 ರೂಪಾಯಿ ತೋರಿಸಿದೀವಿ ಸರ್. ಈ ಕೆಲಸ ಮಾಡಿ ತೋರಿಸಿದೀವಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಹಂಗಾದ್ರೆ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ರು ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡಬಹುದು. ಇದು ವಿಶ್ವಾಸ ಮೂಡಿಸುವ ಪ್ರಯತ್ನನ, ಆಡಳಿತದ ಮೇಲೆ ವಿಶ್ವಾಸ ಮೂಡಿಸುವ. ನಿಖೇತ್ ಬರ್ತೀನಿ ನಿಖೇತ್ ಅವರೇ, ಆಡಳಿತದಲ್ಲಿ ವಿಶ್ವಾಸ ಮೂಡಿಸುವ ಲಕ್ಷಣ ಇದು. ನೋಡಿ ಪ್ರಸಾದ್, 136 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಕೊಟ್ಟರು. 135 ಸ್ಥಾನವನ್ನು BJP 35 ಪ್ಲಸ್ 1 136 ಸ್ಥಾನವನ್ನು ಈ ರಾಜ್ಯದಲ್ಲಿ ಜನತೆ ಕೊಟ್ಟರು. ಅವರು 100 ಡೇಸ್ಗೆ 100 ದಿನ ಮುಗಿಯೋದಕ್ಕಿಂತ ಪ್ರಾರಂಭದಲ್ಲೇ ಬಸವರಾಜ ರಾಯರೆಡ್ಡಿ ಪತ್ರ ಬರೀತಾರೆ, 20 ಜನ ಕೈಲಿ ಸೈನ್ ಹಾಕ್ಸ್ಕೊಂಡು. ರಾಜಣ್ಣ ಒಂದು ರೀತಿ ಮಾತಾಡ್ತಾರೆ. ಇದು ಒಂದೇನಂತ ಹೇಳಿದ್ರೆ, ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಜನ, SC ST ಮೈನಾರಿಟೀಸು OBC ಜನ ಕಾಂಗ್ರೆಸ್ಗೆ ಓಟ್ ಹಾಕಿ 135 ಸ್ಥಾನ ಬಂತಲ್ವಾ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾಕೆ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೋಬಾರ್ದಾಗಿತ್ತು? ಯಾಕೆ ಇವರು OBC ಆದಮೇಲೆ ಇನ್ನೊಬ್ಬ ಲಿಂಗಾಯತನ ಒಬ್ಬನ ಉಪಮುಖ್ಯಮಂತ್ರಿ ಮಾಡ್ಕೋಬಾರ್ದಾಗಿತ್ತು? ಮತ್ತೊಬ್ಬ ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು, ಒಬ್ಬ ಒಕ್ಕಲಿಗನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು, ಮತ್ತೊಬ್ಬ ಲಿಂಗಾಯತನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನಿಗೆ ಈ ಪವರ್ನ ಡಿಸೆಂಟ್ರಲೈಸ್ ಮಾಡೋದಕ್ಕೆ ಒಂದು ರೀತಿ ಮುಜುಗರ. DK ಶಿವಕುಮಾರು ಸಿದ್ದರಾಮಯ್ಯ ಇಬ್ಬರೇ ಇರಬೇಕಾ? ರಾಜಣ್ಣ ಕೇಳಲು ತಪ್ಪಿನ ಮಾಡಿ ಮೂರು ಉಪಮುಖ್ಯಮಂತ್ರಿ ಮಾಡಿ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿ ತಪ್ಪೇನಿದೆ? ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಸಂವಿಧಾನದ ಆಶಯದ ಬಗ್ಗೆ ಮಾತಾಡ್ತೀರಾ, ಸಂವಿಧಾನ ಪುಸ್ತಕವನ್ನು ಕೈಲಿಡ್ಕೊಂಡಿರ್ತೀರ. ಕೂಡಿ ಅಂಬೇಡ್ಕರ್ ಅವ್ರಿಗೆ ಗೌರವ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 7.5 ವರ್ಷಗಳ ಮುಖ್ಯಮಂತ್ರಿ ಆದಮೇಲೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿ, ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಒಬ್ಬ ಮೈನಾರಿಟೀಸ್ನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ. ಯಾವಾಗಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ನೀವು ಯಾಕೆ ಆಗಬಾರ್ದು? ತಪ್ಪೇನಿದೆ ಕೇಳೋದ್ರಲ್ಲಿ? ರಾಜಣ್ಣ ಕೇಳೋದ್ರಲ್ಲಿ ತಪ್ಪೇನಿದೆ? ಪರಮೇಶ್ವರರು, ಖರ್ಗೆ ಅವರು ಯಾಕೆ ಮುಖ್ಯಮಂತ್ರಿಗಳಾಗಬಾರ್ದು? ಅವರು 135 ಸೀಟ್ ಕೊಟ್ಟಿರೋದು ಏನಕ್ಕೋಸ್ಕರ? ಅವ್ರಿಗೆ ತಮ್ಮ ಸಮುದಾಯಗಳಿಗೂ ಒಂದು ಸ್ಥಾನಮಾನ ಸಿಗಲಿ ಅಂತಲ್ವಾ? ಆಯಿತು, DK ಶಿವಕುಮಾರ್ ಅವರು 2.5 ವರ್ಷ ಆದಮೇಲೆ ಇನ್ನೊಬ್ರಿಗೆ ಬಿಟ್ಕೊಡ್ಲಿ, ತಪ್ಪೇನಿದೆ ಅದರಲ್ಲಿ? ದಲಿತ ಮುಖ್ಯಮಂತ್ರಿ ಮಾಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮಾತ್ರ ಮೀಸಲ ಅಲ್ಲ? ಏನು ಅಲ್ಲ, ಅವ್ರು ಹೇಳ್ತಾರಲ್ಲ ಪಕ್ಷಗಳವರ್ಗಿಲ್ವಾ ಇದು? ಅಲ್ಲ, ಇವ್ರು ಯಾವಾಗಲೂ ಹೇಳ್ತಾರಲ್ಲ, ಮಾಡಲಿ, ಅವರು ಸಿದ್ದರಾಮಯ್ಯ ಬಿಟ್ಕೊಡ್ಲಿ. ಪ್ರದೀಪ್ ಅವರೇ, ಎಷ್ಟು ಮಟ್ಟಿಗೆ ಈಗ ಉಪಮುಖ್ಯಮಂತ್ರಿಗಳು ಚನ್ನಪಟ್ಟಣಕ್ಕೆ ಬರ್ತಾ ಇದ್ರೆ ನೋಡಿದ್ರೆ ಉಪಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಉಳಿದವರೆಲ್ಲ ಕಣ್ಣು ಹಾಕೊಂಡು ಕೂತಿದಾರಲ್ಲ? ಅಲ್ಲ, ನಾನು ಇದು ಇಡೀ ಚಿತ್ರಣ ನೋಡಿದ್ರೆ ಉಪಮುಖ್ಯಮಂತ್ರಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಿಂತ DK ಶಿವಕುಮಾರ್ ಮೇಲೆ ಇರ್ತಕ್ಕಂಥ ಅಸಮಾಧಾನ ಮತ್ತು ಅವ್ರನ್ನ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ನಾನು ಭಾವಿಸ್ತೇನೆ.
ಯಾಕೆಂದರೆ ಡಿ ಕೆ ಅವ್ರನ್ನ ಹಣಿಯಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಅವರ ಪಟಾಲಂ ಏನು ಮಾತಾಡ್ತಾ ಇರೋಲ್ಲ ಅವ್ರ ಪಟಾಲಮ್ಮೆ, ಅವರ ಬಲಗೈ ಬಂಟ್ರೆ, ಸಿದ್ದರಾಮಯ್ಯನವರ ಬಲಗೈ ಬಂಟ್ರೆ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು, ಧ್ವನಿ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರ. ಯಾವುದೇ ಇದು ಉಪಮುಖ್ಯಮಂತ್ರಿಗಳನ್ನ ಕೊಡಬೇಕು, ಆ ಸಮುದಾಯಕ್ಕೆ ಏನೋ ಸಹಾಯ ಮಾಡಬೇಕು, ಏನೋ ಅಭಿವೃದ್ಧಿ ಮಾಡಬೇಕು ಅನ್ನೋ ಯಾವ ಮಾನದಂಡವೂ ಕೂಡ ಅವ್ರಿಗಿಲ್ಲ. ಇದ್ರ ಹಿಂದೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಕೀ ಕೊಟ್ಟಂಗೆ ಅವ್ರು ಮಾಡ್ತಾ ಇದ್ದಾರೆ, ಇವರು ಅದು ಆ ಸ್ಟೇಟ್ಮೆಂಟ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಹೊರತಾಗಿ ಯಾಕೆಂದರೆ 2 ವರ್ಷ ಆದ್ಮೇಲೆ ಏನೋ ಕೊಡಬೇಕು ಅಂತ ಬೇರೆ ಇಲ್ಲಿ ಬೊಂಬೆ ಆಡಿಸೋರು ಬೇರೆಯವರು ಇದ್ದಾರೆ, ಹಿಂದೆ ಬೊಂಬೆ ಆಡ್ತಾ ಇರೋರು ಬೇರೆ ಇದ್ದಾರೆ, ಮತ್ತೆ ಇನ್ನೊಂದು 2 ವರ್ಷ ಆದ್ಮೇಲೆ ಇಳಿಸ್ಬೇಕು ಅಂತ ಬೇರೆ ಇದೆಯಲ್ಲ. ಡಿ ಕೆ ಶಿವಕುಮಾರ್ಗೆ ಏನಾದರೂ ಅಧಿಕಾರ ಹಸ್ತಾಂತರ ಮಾಡಬೇಕಾಗ್ಬೋದು, ಅದ್ರ ಬದಲು ಈಗಲೇ ಮೊದಲೇ ಅವ್ರನ್ನ ಇಲ್ಲೇ ಕಟ್ಟಿ ಹಾಕುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಬಹಳ ಚಾಕಚಕ್ಯತೆಯಿಂದ, ತಂತ್ರಗಾರಿಕೆಯಿಂದ, ನೀವು ಹೇಳಿದಾಗೆ ಗೊಂಬೆ ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಿಖಿತ್ ಅವರೇ, ಈ ರೀತಿಯಾಗಿ ಯಾಕಂದ್ರೆ ಮುಖ್ಯಮಂತ್ರಿಯವರ ಕಡೆಯವರೇ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತೇಳಿ, ಉಳಿದಂಥವ್ರು ಮಾತಾಡುವಾಗ ಸ್ವಲ್ಪ ನೇರವಾಗಿ ಇಲ್ಲ ಒಂದೇಕೆ ಅಷ್ಟು ಮಾಡಿಬಿಡಿ ಅನ್ನೋಂಥ ಧಾಟಿಯನ್ನು ಕೂಡ ಹೇಳ್ತಾರೆ. ಒಂದೇನು ಗೊತ್ತಾ, ಈ ಭಾಳಷ್ಟು ಸರ್ತಿ ನಾನು ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೆ, ಮತ್ತು ಬಿ ಜೆ ಪಿಯವರು ಕೂಡ ಯಾವಾಗಲೂ ಮಾತಾಡೋರು, ಇವರಿಬ್ಬರು ಯಾವತ್ತೂ ಒಟ್ಟಾಗಲ್ಲ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಟ್ಟಾಗಲ್ಲ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ, ಸಮ್ಮಿಶ್ರ ಸರ್ಕಾರ ಬರ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಹೇಳಿ 2023ಕ್ಕೆ ಬರೀ ಇದೇ ಅನಾಲಿಸಿಸ್ಗಳನ್ನೇ ಮಾಡ್ಕೊಂಡು ಪಾಪ ಬಿ ಜೆ ಪಿಯವರು ಮತ್ತು ಜನತಾದಳದವರು ಕಾಲ ಕಳೆದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಬಹುಶಃ ನಮ್ಮ ಪಕ್ಷದಲ್ಲಿ ತಿಳ್ಕೊಂಡಿರೋ ಥರನೂ ಇಲ್ಲ, ಇವರೆಲ್ಲರೂ ತಿಳ್ಕೊಂಡಿರೋ ಥರನೂ ಇಲ್ಲ, ನೀವು ತಿಳ್ಕೊಂಡಿರೋ ಥರನೂ ಇಲ್ಲ. ಅವರಿಬ್ಬರು ಹೆಂಗಿದ್ದಾರೆ ಅಂತಂದ್ರೆ ಅಲ್ಲಕ್ಕ ಕೇಳಣ್ಣ, ಕಾರ್ಯಕ್ರಮ ಬರೋಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿರಿ, ಅಲ್ಲಿ ಕೇಳ್ರಿ. ಅಯ್ಯೋ ಅಣ್ಣ, ನಾನ್ ನಿಂದ ಹೇಳ ಈಗ, ಅಣ್ಣ ನಿಂದ ಹೇಳ ಈಗ, ಪಾಪ ಪ್ರಜ್ವಲ್ ರೇವಣ್ಣನ ನನ್ಗೂ ಆ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂದ್ರು ಪಾಪ ಮುಖ್ಯಮಂತ್ರಿಗಳಾಗಿ, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ. ನಾನು ಹೇಳ, ಇವತ್ತು ನಿಮ್ಮ ಮನೆ ಒಳಗಡೆ ಒಂದು ಮನೇಲಿ ಇಷ್ಟು ಜಗಳ ಡಿಫರೆನ್ಸಸ್ ಇರ್ತದೆ ಅಂತದ್ರಲ್ಲಿ ಒಂದು ಪಾರ್ಟಿಲಿ ಅವರು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರ್ತಾರೆ, ಸಹಜವಾಗಿ ಒಂದ್ ಸ್ವಲ್ಪ ಬೇಕು. ನಾನು ಈಗ ಸ್ಟಾರ್ಟ್ ಮಾಡ್ರೆ ಬೆಳಗಾವಿವರೆಗೂ ಅಲ್ಲಲ್ಲ, ಅದು ಶುರು ಇರ್ತದೆ ಹಂಗಲ್ಲ ಪ್ರದೀಪು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕಿರೋದೇನು ಅಂದ್ರೆ, ಇವತ್ತು ನಾವು ಗಮನಿಸಬೇಕಿರೋದೇನು ಅಂದರೆ, ಈ ಥರದ ನೀವು ಸೃಷ್ಟಿ ಮಾಡ್ಕೊಂಡಿರುವಂಥ ಯಾವುದೇ ಭ್ರಮೆಗಳು ಈ ಪಾರ್ಟಿ ಒಳಗಡೆ ಇಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಂಥರ ಹಕ್ಕಬುಕ್ಕರ ಥರ ಅವರಿಬ್ಬರು ಕೂಡ ಚೆನ್ನಾಗೇ ಇದ್ದಾರೆ. ಅವರು ಸಂಜೆ ಮೇಲೆ ಕೂತ್ಕೊಂಡು ಎಲ್ಲ ಚರ್ಚೆನೂ ಮಾಡ್ತಾರೆ, ಅವರಿಬ್ಬರು ಕೂತ್ಕೊಂಡು ಒಂದೇ ತೀರ್ಮಾನ ತಗೊಳ್ತಾರೆ. ಚುನಾವಣೆ ಇದೇನು ಸಿದ್ದರಾಮಯ್ಯನವರು ಹಂಗಲ್ಲ ಸರ್, ಹಂಗಲ್ಲ ಸಿದ್ದರಾಮಯ್ಯನವರು ಹೇಳ್ಕೊಟ್ಟು ಹೇಳ್ತಿದ್ದಾರೆ ರಾಜ್ಯದ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಬಾರ್ದು. ಒಂದ್ ನಿಮಿಷ, ಚೀಫ್ ಮಿನಿಸ್ಟರ್ ಅಲ್ಲ ಅವ್ರು ಹೇಳ್ಬೇಕು ಅವ್ರಿಗೆ ಸರ್, ಬಿಡ್ಲಿಲ್ಲ ನನ್ಗೆ, ಆಗ್ಲೇ ನೀವು ತಡೆದ್ರಿ. ಒಂದ್ ನಿಮಿಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ರಿ ಒಂದ್ ನಿಮಿಷ. ಇವರು ಬಿಜೆಪಿಯವ್ರ ಪಾಪ ಆಗ್ಲೇ ಕನ್ಫ್ಯೂಷನ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಬರೀ ನಮ್ಮ ಸ್ಟೇಟ್ಮೆಂಟ್ಗಳಿಗೆ ಹಿಂಗೆ ಆಡ್ತಾ ಇದ್ದಾರೆ. ಬಹುಶಃ ಈ ದೇಶ ಆಡ್ಕೊಂಡು ಆಗೋ ಥರ ಕನ್ಫ್ಯೂಷನ್ಗಳು ಸೃಷ್ಟಿ ಮಾಡಿದವರು, ಒಂದು ಅವಧಿಲಿ 3 ಜನ ಮುಖ್ಯಮಂತ್ರಿಗಳನ್ನ ಮಾಡ್ಕೊಂಡು ಹೋದವರು ಯಾರಾದ್ರೂ ಇದ್ರೆ, ನಾವು ಮಾಡಿಲ್ಲ ಸರ್, ನೀವು ಮಾಡಿಲ್ಲ. ವೀರೇಂದ್ರ ಪಾಟೀಲ್ ವರ್ಗದವ್ರ ಬಗ್ಗೆ, ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ನಮ್ದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರಲ್ಲ, ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳ್ತಾ ಇದ್ರಲ್ಲ. ನಿಮ್ ಪಾರ್ಟಿಯ ಡಿಫರೆನ್ಸ್, ನಿಮ್ ಪಾರ್ಟಿಯ ಡಿಸಿಪ್ಲಿನ್ ಜನ ಆಡ್ಕೊಂಡು ಮಗನ್ಗೆ ಟಿಕೆಟ್ ಕೊಡ್ಲಿಲ್ಲ, ಈಶ್ವರಪ್ಪನವ್ರು ಇವತ್ತು ನಿಮ್ ಪಕ್ಷದ ವಿರುದ್ಧ ನಿಂತ್ಕೊಂಡು ಆದ್ರೆ ಶಿವಶಂಕರ್ ಅವರೇ, ಕುರುಬ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ಲಿಲ್ಲ, ವಿಲ್ಲವ ಸಮುದಾಯಕ್ಕೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ, ದಲಿತರನ್ನ ಈ ರೀತಿಯಾಗಿ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇಲ್ಲ, ನಿಮ್ ಪಾರ್ಟಿಗೆ ಅವ್ರ ಆದರ್ಶ, ಅವ್ರ ಪಾರ್ಟಿ ನೀವು ಆದರ್ಶ, ಎರಡು ಪಾರ್ಟಿಗೆ ಇಬ್ರು ನೀವು ನಿಮ್ಮ ಕಡೆ ಆದರ್ಶಗಳು. ಮಾತಾಡ್ತೀರಿ ಪಾರ್ಟಿ ಅಲ್ವಾ? ಅಲ್ಲ, ಅದಕ್ಕೆ ಹೇಳ್ದೆ, ಅಲ್ಲ ಅದಕ್ಕೆ ಹೇಳ್ದೆ, ನಿಮ್ ಪಕ್ಷ ಇವ್ರಿಗೆ ಆದರ್ಶ, ಅವ್ರ ಪಕ್ಷ ನಿಮ್ಗೆ ಆದರ್ಶ. ಮಾತಾಡ್ತೀರಿ ಆದ್ರೆ ಶಿವಶಂಕರ್ ಅವರೇ, ಎಷ್ಟು ಮಟ್ಟಿಗೆ ಇಲ್ಲಿ ಈಗ ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ, ಒಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಹೋಗಿ ಇನ್ನೊಂದು ಬೈ ಎಲೆಕ್ಷನ್ ನಿಲ್ಬೇಕಾ ಬೇಡವಾ, ನಿಲ್ಲೋಕೆ ಮುಂಚಿತವಾಗಿ ನಾನೇ ನಿಲ್ತಾ ಇರುವಂಥದ್ದು ಅನ್ನೋಂತಹ ಸ್ವರೂಪದ ಮಾತುಗಳನ್ನ ಆಡ್ತಾ ಇದ್ದಾರೆ, ಅಲ್ಲೇ ಓಡಾಡ್ತಾ ಇದ್ದಾರೆ, ಓಡಾಟವು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಅದೇ ಉಪಮುಖ್ಯಮಂತ್ರಿಯ ಸ್ಥಾನಕ್ಕೇನೆ ಒಬ್ಬರೇ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉಳಿದವರು ಕೇಳ್ತಾ ಇರುವಂಥದ್ದು ಮತ್ತೆ ಶುರುವಾಗಿರೋದು. ಇದು 2ನೇ ಕಂತಿನಲ್ಲಿ ಈಗ ಶುರುವಾಗಿದೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ, ಈ ಕಂತನ್ನು ಹಾಗೇನೆ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಮುಂದೆ ಯಾವುದೋ ಒಂದು ಎಲೆಕ್ಷನ್ ಇದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ JDSನವರು ಅಲಿಗೇಷನ್ ಮಾಡ್ತಿರಲ್ಲ, ಇದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೀ ಕೊಟ್ಟು ಮಾಡಿಸ್ತಾ ಇರೋದು, ಅವರೇ ಬೊಂಬೆ ಆಡಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಆ ಥರದಲ್ಲಿ ಆಗಕ್ಕೆ ಚಾನ್ಸಸ್ ಇದೆ ಇದು?
ಈಗ ಇದು ಈ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ನೋಡಿ, ಸ್ವಲ್ಪ ಕಠಿಣವಾದ ಮತ್ತು ಒಂದ್ ರೀತಿಯಲ್ಲಿ ವಿಪರ್ಯಾಸಕರವಾದಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅವರೇ ಕಾರಣ. ಫಾರ್ ಎಕ್ಸಾಂಪಲ್, ಯಾಕೆಂದ್ರೆ ನೋಡಿ, ಅವರು 2020 ಮಾರ್ಚ್ ನಲ್ಲಿ ಅವರು KPCC ಅಧ್ಯಕ್ಷರಾದರು. ಹೌದು, ಅವರು ಅಧ್ಯಕ್ಷರಾದ ಪರಿಸ್ಥಿತಿ ನೋಡಿ ಏನಂತಂದ್ರೆ, ಅವ್ರ ಅಧ್ಯಕ್ಷರಾದ ಪರಿಸ್ಥಿತಿನಲ್ಲಿ KPCC ಹೇಗಿತ್ತಂದ್ರೆ, ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ದು, ಅವತ್ತು ಯಾರೂ ಕೂಡ ಆ ಪಕ್ಷದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಯಾರು ಕೂಡ ಅಧ್ಯಕ್ಷರಾಗಕ್ಕೆ ಮುಂದೆ ಬರುವಂತ ಪರಿಸ್ಥಿತಿ ಇರಲಿಲ್ಲ. ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾ ಇದ್ರು, ನನ್ನ ಕೈನಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ಬರೀ ಆಫೀಸನ್ನ ನಡೆಸೋಕೋಸ್ಕರನೇ ತಿಂಗಳಿಗೆ ಅದೆಷ್ಟೋ 5 ಲಕ್ಷನೋ 10 ಲಕ್ಷನೋ ಬೇಕಾಗಿತ್ತು ಅಂತ. ಅದನ್ನ ಕೊಡೋರು ಯಾರು ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಡ್ಸಕ್ಕಾಗಲ್ಲ ಅನ್ನುವಂತ ಒಂದು ಪರಿಸ್ಥಿತಿ, ಕಠಿಣವಾದಂತ ಪರಿಸ್ಥಿತಿನಲ್ಲಿ ಡಿ ಕೆ ಶಿವಕುಮಾರ್ ಅದನ್ನ ತಗೊಂಡ್ರು. ಈ ಟುಕ್ ಓವರ್ ಆಸ್ ದಿ ಪ್ರೆಸಿಡೆಂಟ್. ಆದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾ ಪ್ರಯತ್ನ ಪಟ್ಟು, ತುಂಬಾ ಕಷ್ಟಪಟ್ಟು ಈ ಪಾರ್ಟಿಯನ್ನ ಬೆಳೆಸಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಎಲೆಕ್ಷನ್ ಗೆಲ್ಲೋವರೆಗೂ 134 ಸೀಟ್ ಬರೋವರೆಗೂ ಮಾಡ್ಕೊಂಡ್ರು. ಆದ್ರೆ ತಮಾಷೆ ಏನು ಅಂತಂದ್ರೆ, ಆ ಕ್ರೆಡಿಟ್ ಅವ್ರಿಗೆ ಎಷ್ಟು ಹೋಗ್ಬೇಕೋ ಅಷ್ಟು ಹೋಗಿಲ್ಲ. ಅದಕ್ಕೂ ಅವರೇ ಕಾರಣ. ಯಾಕೆ ಅಂತಂದ್ರೆ, ಅವರು ಕಷ್ಟಪಟ್ಟು ಗ್ರೌಂಡ್ ಲೆವೆಲ್ ನಲ್ಲಿ ಅವರು ಒಳ್ಳೆಯ ಸ್ಟ್ರಾಟಜಿಸ್ಟ್, ಮತ್ತೆ ಎಲೆಕ್ಷನ್ ಏನಂತಂದ್ರೆ ನಡೆಸೋದ್ರಲ್ಲಿ ಎಕ್ಸ್ಪರ್ಟ್, ಅದೆಲ್ಲ ಸರಿ. ಆದ್ರೆ ಅವರು ದ ವೇ ಈ ಟ್ರೀಟ್ಸ್ ಲೆಜಿಸ್ಲೇಟರ್ಸ್ ಅಂತ MLAs, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಇವಾಗ ನೋಡಿ, ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹ MLAಗಳು, ಸಿದ್ದರಾಮಯ್ಯ ಅವರಿಗೆ ಸಿಗುವಂತಹ MLAಗಳ ಬೆಂಬಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕೋದಿಲ್ಲ. ಯಾಕಂದ್ರೆ ನೋಡಿ, ಮೇ 20ನೇ ತಾರೀಕು ಇಲ್ಲಿ ಸರ್ಕಾರ ಫಾರ್ಮ್ ಆಯ್ತು. ಅದಕ್ಕೆ ಮುಂಚೆ 15ನೇ ತಾರೀಕು ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೀತು. ಆ ಪಾರ್ಟಿ ಮೀಟಿಂಗ್ ನಲ್ಲಿ ಒಂದು ವೋಟಿಂಗ್ ಆಯ್ತು ಅಂತ, ಇನ್ಫಾರ್ಮಲ್ ವೋಟಿಂಗ್ ಆಯ್ತು ಅಂತ ಹೇಳ್ತಾರೆ. ಅದ್ರಲ್ಲಿ 60% ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಕ್ತು ಶಾಸಕರದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬರೀ 40% ಸಿಕ್ತು ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅವರೆಲ್ಲೋ ಸ್ವಲ್ಪ ಕೋರ್ಸ್ ಕರೆಕ್ಷನ್, ಅವರ ರೀತಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅವ್ರಿಗೆ ಕ್ಯಾಂಪ್ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರು ಮಾತಾಡ್ತಾರೋ ಅಷ್ಟು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಸಿಕ್ಕೋಲ್ಲ ನಿಮ್ಗೆ. ಈಗ KN ರಾಜಣ್ಣ ಇರ್ಬೋದು, ನೀವ್ ಹೇಳಿದ್ರಿ KN ರಾಜಣ್ಣ ಅವ್ರ ಬಗ್ಗೆ DCM ಅಂತ. ಫಸ್ಟ್ DCM ಬಗ್ಗೆ ಮಾತಾಡಿದ್ದು ಇವರು ಸತೀಶ್ ಜಾರಕಿಹೊಳಿ, ಆಮೇಲೆ KN ರಾಜಣ್ಣ. ಈಗ MB ಪಾಟೀಲ್ ಹೇಳ್ತಾರೆ, ಅವ್ರೇನಂತ ಫಸ್ಟ್ MB ಪಾಟೀಲ್ ನೋಡಿ, ಸಿದ್ದರಾಮಯ್ಯ ಅವರು 5 ವರ್ಷಕ್ಕೆ ಅವರೇ CM ಆಗಿರ್ತಾರೆ. ಹಿಂಗಿರುವಾಗ ಸುರೇಶ್ ಅವರೊಬ್ರು ಬಿಟ್ರೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ HD ರಂಗನಾಥ್ ಇರ್ತಾರೆ, ಅವ್ರದ್ದೇನು ಅಷ್ಟು ಧ್ವನಿಗೆ ಬೆಲೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲಾ ಕಷ್ಟಪಟ್ಟು ಪಾರ್ಟಿಗೆ ಅಧ್ಯಕ್ಷತೆ ವಹಿಸಿ ಪಾರ್ಟಿಗೆ ದುಡಿದಿದ್ರು ಕೂಡ ಅವ್ರಿಗೆ ಒಂದು ರೀತಿನಲ್ಲಿ ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ವೇನೋ ಅನ್ನೋ ತರ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಇವರು ಅಂತಂತ. ಈಗ ಒಕ್ಕಲಿಗ ಬೆಲ್ಟ್ ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಕ್ ಆಗದೆ ಇರುವಂತ ಪರಿಸ್ಥಿತಿ. ಈಗ ಮತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಚನ್ನಪಟ್ಟಣದಲ್ಲಿ ಗೆದ್ದು ತೋರಿಸ್ಬೇಕಾದಂತ ಒಂದು ಅನಿವಾರ್ಯತೆ. ಆ ಗೆದ್ದು ತೋರಿಸ್ಬೇಕಾದ ಅನಿವಾರ್ಯತೆಗೆ ಕ್ಯಾಂಡಿಡೇಟ್ ಯಾರು, ವಿನ್ನಬಲ್ ಕ್ಯಾಂಡಿಡೇಟ್ ಬೇಕಲ್ಲ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸೋದು ಅಷ್ಟು ಸುಲಭ ಅಲ್ಲ. ವಿನ್ನಬಲ್ ಕ್ಯಾಂಡಿಡೇಟ್ ನಾನೇ ತಿಳ್ಕೊಂಡು ಕೂತ್ರೆ ಉಳಿದ ಕ್ಯಾಂಡಿಡೇಟ್ ಹೆಂಗ್ ಸಿಗಕ್ ಸಾಧ್ಯ ಅಂತ ಅದೇ ಹೇಳ್ತಾ ಇರೋದು. ಈಗ ಏನಂತ, ಆ ಒಂದು ಪರಿಸ್ಥಿತಿನ ಅವರೇ ನಿರ್ಮಾಣ ಮಾಡ್ಕೊಳ್ಳಿ ಕಷ್ಟಪಟ್ಟು. ಪಾಪ ಇದನ್ನ ಬೆಳೆಸಿದ್ದಾರೆ ಪಾರ್ಟಿಯನ್ನ. ಆ ಬೆಳೆಸದ ಪಾರ್ಟಿಯನ್ನ ಬೆಳೆದಂತ ಒಂದು ಕ್ರೆಡಿಟ್ ಅನ್ನ ಗಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿನಲ್ಲಿ ಅವ್ರು ಇಲ್ಲ ಅನ್ನೋದಕ್ಕೆ ಅವರೇ ಕಾರಣ. ಎಸ್ ಶಿವಶಂಕರ್ ಅವರೇ, ಆದ್ರೆ ಕಡೆದಾಗಿ ಅಶ್ವಥ್ ನಾರಾಯಣ ಅವರೇ, ಇವ್ರು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 20ನೇ ತಾರೀಕು ಪ್ರೆಸಿಡೆಂಟರು 2020ನಲ್ಲಿ, ಆಗಸ್ಟ್ 2ನೇ ತಾರೀಕು ಅವರು ಆಸ್ ಎ ಅಧ್ಯಕ್ಷರಾಗಿ ಓದ್ ತೊಗೊಂಡ್ರು ಕಾಂಗ್ರೆಸ್ಸಿಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ಒಂಟಿ ಧ್ವನಿ ಆಗೋಗ್ಬಿಟ್ಟಿದ್ದಾರೆ ಇವತ್ತಲ್ಲಿ ಕಾಂಗ್ರೆಸ್ಸಿಗೆ. ಒಂಟಿ ಧ್ವನಿ. ಅವ್ರು ಆಯಿತು, DCM ಬೇಕಾಗಿಲ್ಲ, 3 DCM ಬೇಕಾಗಿಲ್ಲ, ಸಾಕು ಒಂದೇ DCM ಅಂತ ಹೇಳೋಕೆ ಒಬ್ಬರೂ ಇಲ್ಲ ಅವ್ರ ಪರವಾಗಿ ಮಾತಾಡೋವಂಥವ್ರು. ನೀವು ಸಹಜವಾಗಿ ಸತೀಶ್ ಜಾರಕಿಹೊಳಿ, MB ಪಾಟೀಲು, KN ರಾಜಣ್ಣ, ನನಗೂ ಅವಕಾಶ ಸಿಕ್ಕರೆ ನಾನು ಆಗ್ತೀನಿ ಅಂತ ಮತ್ತೊಬ್ಬರು ಮಾತಾಡೋಂಥದ್ದು, ಜಮೀರ್ ಅಹ್ಮದ್, ಇವೆಲ್ಲ ಸಹಜ ಬಂದೇ ಬರ್ತದೆ. ಅವ್ರಿಗೆ ಏನಂದರೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಯಾರೋ ಅವರು ಪರ ಇಲ್ಲ ಅಂತ ಅಂದಾಗ ಇದು ಸಹಜವಾಗಿ ಬಂದೇ ಬರ್ತದೆ. ಜೊತೆಯಲ್ಲಿ ಈ ಅವರು ನಡ್ಕೊಳ್ಳೋಂಥ ಸ್ಟೈಲ್ ಆಫ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಸರ್ಕಾರದಲ್ಲಿ ಮತ್ತು ಪಾರ್ಟಿ ಒಳಗಡೆ, ಅದು ಅಕ್ಸೆಪ್ಟ್ ಆಗಲ್ಲ. ನೀವು ಸಾರ್ವಜನಿಕವಾಗಿ ಓಟ್ ತೋರೋದು ಬೇರೆ, 4 ಜನ MLA ಅವ್ರ ಜೊತೆ ಇಲ್ಲ ಅಂತ ಅಂದಾಗ ಸಹಜವಾಗಿ ಹೇಳ್ತದೆ.
ಬೇರೆಯವರಿರಲಿ ಅವ್ರು ಸಪೋರ್ಟ್ ಮಾಡೋರಿರಲಿ, ಸ್ವತಃ DK ಶಿವಕುಮಾರ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಆ ಥರ ಹೇಳ್ಬಾರ್ದು ಅಂತ ಖಂಡಿಸತಕ್ಕಂಥ ತಾಕತ್ತು ಧೈರ್ಯನೇ ತೋರಿಸ್ತಾ ಇಲ್ಲ. ಅದು ವಿಪರ್ಯಾಸ ಆಗಿರ್ತಕ್ಕಂಥದ್ದು. DK ಶಿವಕುಮಾರ್ಗೆ ಅಂತ ಒಂದು ಸಂದಿಗ್ಧವಾದಂತಹ ಕಠಿಣವಾದ ಪರಿಸ್ಥಿತಿಯು ಎದುರಾಗಿದೆ ಇವತ್ತು. ನಮ್ಮ ಪಾರ್ಟಿ ಏನ್ ಕುಟುಂಬದ ಪಾರ್ಟಿ ಏನ್ರಿ? ಅಯ್ಯೋ ಅವ್ರ ವಿರುದ್ಧ ಕುಟುಂಬದ ಪಾರ್ಟಿ ಅಂತ 125 ವರ್ಷ 125 ವರ್ಷ ಕುಟುಂಬದಲ್ಲೇ ಇರ್ತಕ್ಕಂಥ ಪಾರ್ಟಿ, ಅದು ಡೌಟೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕಣ್ರಿ ನಮ್ಮ ಅಧ್ಯಕ್ಷರು. ಹೌದು, ರಾಜ್ಯದಲ್ಲಿ ದಲಿತ ನಾಯಕನನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಮಹಾತ್ಮ ಗಾಂಧಿ ಕೂತಿದ್ದಂತ ನಾವು ಜನತಾದಳಕ್ಕೆ ಎಲ್ಲ ತರದ ನಾಯಕರನ್ನ ಕೊಟ್ಟಿದ್ದೇವೆ. ಹೊರಗಡೆ ಸಮುದಾಯನ ಕೊಟ್ಟಿದ್ದೇವೆ, ಲಿಂಗಾಯತ ಸಮುದಾಯ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಂತ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೊರಗಡೆ ಹಾಕಿದ್ರಿ. ಏರ್ಪೋರ್ಟ್ ಅಲ್ಲಿ ಸಿಎಂ ಚೇಂಜ್ ಮಾಡಿಲ್ಲ, ಒಂದು ಪತ್ರ ಬರೆದ್ಬಿಟ್ಟು ಸಿಎಂ ಚೇಂಜ್ ಮಾಡಿಲ್ಲ. ಬಿಜೆಪಿ ಅವ್ರ ಕಥೆನೂ ಏನ್ ಭಿನ್ನ ಇಲ್ಲ. ಯಡಿಯೂರಪ್ಪನವರು ಅವರಪ್ಪ ಅವ್ರ ಮಗ ಇವತ್ತು ಬಿಜೆಪಿಯ ಮುಖ್ಯಮಂತ್ರಿ ಇದೇನೋ MP ಆಗಿದ್ದಾರೆ. ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ನಮ್ ಕಡೆ ತೋರಿಸ್ತಾರೆ ಇವ್ರದ್ದು ಕುಟುಂಬದ ಪಕ್ಷ ಅಂತ. ನಾನು ಒಂದ್ ಮಾತು ಹೇಳಿಕ್ ಬಯಸ್ತೀನಿ ಸರ್, ನಮ್ ಪಕ್ಷದೊಳಗಡೆ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕ ಹೋಗಿ ನಿಮ್ಮ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.